ಗೃಹಲಕ್ಷ್ಮಿ ಗೃಹಲಕ್ಷ್ಮಿ. ದೇವ್ರು ಇನ್ನೊಬ್ಳು ಅಮ್ಮನ ಕಳ್ಸಿದ್ರು ಅವಳು ಇನ್ನೊಬ್ಳು ಅಮ್ಮ ಆಗ್ತಾಳೆ ಹೊರತು ಎಷ್ಟು ತಾಯಿ ಆಗಲ್ಲ. ಪಪ್ಪ ಈ ಕುಟುಂಬಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಖಂಡಿತ ಲಕ್ಷ್ಮು. ಅದಾಗಬೇಕು ಅಂದರೆ ಅವ್ರಿಗೆ ಇನ್ನೊಂದು ಮದುವೆ ಮಾಡಬೇಕು. ಜೋಕ್ ಮಾಡಬೇಡ ಆದಿತಿ, ನೀನ್ ನನಗೆ ಫೂಲ್ ಮಾಡ್ಬೇಕು ಅಂತ ತಾನೇ ಹೀಗೆ ಮಾತಾಡ್ತಾ ಇರೋದು. ನಿಮ್ಮಪ್ಪನಿಗೆ ಇನ್ನೊಂದು ಮದ್ವೆನಾ, ಅದು ಈ ವಯಸ್ಸಲ್ಲಿ? ನಾನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಜಗನ್, ಪಪ್ಪನ್ ಜಾತಕದಲ್ಲಿ ಏನೋ ದೋಷ ಇದೆಯಂತೆ, ಅವ್ರಿಗೆ ಇನ್ನೊಂದ್ ಮದ್ವೆ ಮಾಡ್ಲೇಬೇಕಂತೆ. ಸುಮ್ನೆ ಇರೋ ಆದಿತಿ, ದೋಷ ಇದ್ರೆ ಹೋಮ ಹವನ ಮಾಡಿಸ್ತಾರೆ ಸರಿ, ಜಾತಕ ನಂಬ್ಕೊಂಡು ಮದ್ವೆನೆ ಮಾಡಿಸ್ತಾರ? ಜಗನ್, ಬೇರೆ ಏನಾದ್ರೂ ಪರಿಹಾರ ಇದೆಯಾ ಅಂತ ಅಜ್ಜಿ 2-3 ಜ್ಯೋತಿಷಿಗಳ ಹತ್ರ ತೋರ್ಸಿದ್ದಾರೆ. ಆದ್ರೆ ಅವರು 2ನೇ ಮದ್ವೆ ಒಂದೇ ಪರಿಹಾರ ಅಂತ ಹೇಳಿದ್ರಂತೆ. ನಿಮ್ ಅಜ್ಜಿಗೆ ಬೇರೆ ಕೆಲ್ಸನೇ ಇಲ್ವಾ ಅದಿತಿ? ಜಗನ್, ನಾನ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಕಮಾನ್ ಅದಿತಿ, ಈ ಟೆಕ್ನಾಲಜಿ ಯುಗದಲ್ಲೂ ಜಾತಕ ಭವಿಷ್ಯ ಅಂತ ಯಾರು ನಂಬ್ತಾರಾ? ಬೇಕಾದಷ್ಟು ಜನ ನಂಬ್ತಾರೆ, ಯಾಕಂದ್ರೆ ಜ್ಯೋತಿಷಿಗಳು ಹೇಳೋದು ಎಷ್ಟೋ ನಿಜ ಆಗುತ್ತೆ. ಅದಿತಿ, ಏನೇ ಆದ್ರೂ ಹೆಂಡತಿನೇ ಮುಂದೆ ನಿಂತು ಗಂಡನ್ಗೆ ಇನ್ನೊಂದ್ ಮದ್ವೆ ಮಾಡ್ಸೋದ, ಅದ್ರಲ್ಲೂ ಆಂಟಿ ಅಂಕಲ್ಗೆ 2ನೇ ಮದ್ವೆ ಮಾಡ್ಸೋದ? ನಾನು ನಿಮ್ಮ ಅಪ್ಪ ಅಮ್ಮನ್ನ ಹತ್ರದಿಂದ ನೋಡಿದೀನಿ, ಆಂಟಿ ಇದಕ್ಕೆ ಒಪ್ಕೊಳಕ್ ಚಾನ್ಸೇ ಇಲ್ಲ. ಲಕ್ಷ್ಮು ಒಪ್ಕೊಂಡಿದ್ದಾಳೆ, ಆದ್ರೆ ಪಪ್ಪ ಒಪ್ಕೋತಿಲ್ಲ. ಏನು, 2ನೇ ಮದ್ವೆಗೆ ಒಪ್ಕೊಂಡ್ರ? ಇದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದಾರಲ್ಲ, ನಿಮ್ಮಮ್ಮನ ಬುದ್ಧಿ ಇಲ್ವಾ? ಲಕ್ಷ್ಮು ಎಷ್ಟು ಬುದ್ಧಿವಂತೆ ಅಂತ ನಿಮ್ಗೆ ಗೊತ್ತು. ಲಕ್ಷ್ಮು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಪಪ್ಪನ್ ಇನ್ನೊಂದ್ ಮದ್ವೆ ಮಾಡ್ಸೋದಕ್ಕೆ ನನ್ ಹೆಲ್ಪ್ ಕೇಳಿದಾಳೆ ಅಂದ್ರೆ ಈ ವಿಷಯ ಎಷ್ಟು ಗಂಭೀರವಾಗಿದೆ ಅಂತ ನೀನೇ ಅರ್ಥ ಮಾಡ್ಕೋ. ಲಕ್ಷ್ಮು ಪಪ್ಪ ಮೇಡ್ ಫಾರ್ ಈಚ್ ಅದರ್. ಆದ್ರೂ ಲಕ್ಷ್ಮು ಪಪ್ಪಂಗೆ 2ನೇ ಮದ್ವೆ ಮಾಡೋದಕ್ಕೆ ಡಿಸೈಡ್ ಮಾಡಿದಾಳೆ ಅಂದ್ರೆ ಲಕ್ಷ್ಮು ಎಷ್ಟು ಯೋಚನೆ ಮಾಡಿರ್ಬೇಡ, ಲಕ್ಷ್ಮು ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅಲ್ಲ ಅದಿತಿ, ಇದೆಲ್ಲ ಹೇಗ್ ಸಾಧ್ಯ? ಹೂ ಕಣೋ. ಆಂಟಿ ಇಂತ ಕೆಲಸ ಮಾಡೋದಕ್ಕೆ ಹೇಗ್ ಡಿಸೈಡ್ ಮಾಡಿದ್ರು? ಇಲ್ಲ ಅದಿತಿ, ಇದಕ್ ಬೇರೆ ಏನೋ ರೀಸನ್ ಇರ್ಬೇಕು. ಇನ್ನೇನ್ ರೀಸನ್ ಇರೋಕ್ ಸಾಧ್ಯ ಜಗನ್? ಲಕ್ಷ್ಮು ಪಪ್ಪನ ತುಂಬಾ ಪ್ರೀತಿಸ್ತಾಳೆ. ಪಪ್ಪಂಗೆ ಏನಾದ್ರೂ ಅಪಾಯ ಇದೆ ಅಂದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಅದಕ್ಕೆ ಒಪ್ಕೊಂಡಿರ್ತಾಳೆ. ಅವಳೇನಾದ್ರೂ ಸತ್ರೆ ರಾಘವನ ಮದ್ವೆ ಆಗೋ ನನ್ನ ಕನ್ಸು ಆದಷ್ಟು ಬೇಗ ನೆರವೇರುತ್ತೆ. ಯಾರೋ ನಿನಗೆ ಡೀಲ್ ಕೊಟ್ಟಿದ್ದು? ಅದು ಒಬ್ರು ಮೇಡಮ್. ಹೇಳಮ್ಮ. ಸಮಥಿಂಗ್ ಇಸ್ ರಾಂಗ್. ಎಲ್ಲ ಕ್ಲಿಯರ್ ಆಗೇ ಇದೆಯಲ್ಲ, ನಿನ್ಗೆ ಇದ್ರಲ್ಲಿ ರಾಂಗ್ ಆಗಿ ಕಾಣಿಸ್ತಾ ಇರೋದು? ಅದಿತಿ, ನಂಗೆ ಯಾಕೋ ಬೇರೆ ಏನೋ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ. ಜಾತಕ ನಿಜಾನ ಸುಳ್ಳು ಅಂತ ಫಸ್ಟ್ ಚೆಕ್ ಮಾಡೋಣ. ಹೇಗೆ? ಒಂದ್ ಕೆಲಸ ಮಾಡೋಣ, ನಮ್ ತಾಯಿಗೆ ಗೊತ್ತಿರೋ ಒಬ್ರು ಜ್ಯೋತಿಷಿ ಇದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಣ. ಜಾತಕದಲ್ಲಿ ದೋಷ ಇರೋದು ನಿಜಾನ ಸುಳ್ಳು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆಲ್ರೆಡಿ ಜಾತಕನ ಲಕ್ಷ್ಮು ಅಜ್ಜಿ ತೋರ್ಸಿದಾರಲ್ಲ. ನಿಮ್ಮ ಅಪ್ಪನಿಗೆ 2ನೇ ಮದ್ವೆ ಮಾಡಿಸೋದು ನಿನಗಿಷ್ಟನಾ? ಇಲ್ಲ. ಹಾಗಾದ್ರೆ ನಾನು ಹೇಳ್ದಾಗ ಕೇಳು. ಸರಿ. ನಾಳೆ ಜಾತಕ ತಗೊಂಬ, ಜ್ಯೋತಿಷಿ ಹತ್ರ ಹೋಗೋಣ. ಸರಿ, ಪಪ್ಪನ್ ಜಾತಕ ತರ್ತೀನಿ. ಅಂಕಲ್ ಆಂಟಿ ಇಬ್ರದ್ದು ತಗೊಂಬ. ಓಕೆ. ಸರಿ, ಬಾ ಹೋಗೋಣ. ಕವಿತಾ, ತಗೋ. ಅದ್ಗೆ ನೀವು ನೀನ್ ಮಾಡು. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅವ್ರು ಬಂದ್ಮೇಲೆ ತಿಂತೀನಿ. ಅಲ್ಲ ಅದಕ್ಕೆ ಯಾವಾಗ್ಲೂ ನೋಡ್ಬೇಕು ಅನ್ಸಿದ್ರೆ ನೀವೇ ಕಾರ್ ತಗೊಂಡು ಬಂದ್ಬಿಡ್ತಾ ಇದ್ರಿ.
ಇವತ್ತೇನು ನನ್ನನ್ನೇ ಫೋನ್ ಮಾಡಿ ಬರಕ್ ಹೇಳಿದ್ದೀರಾ? ಹೌದು ಕವಿತಾ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು, ಅದಕ್ಕೆ ಬರೋಕ್ ಹೇಳಿದೆ. ಏನದ್ಕೆ ಅಂತ ಮುಖ್ಯವಾದ ವಿಚಾರ? ಕವಿತಾ, ನಿಮ್ಮ ಅಣ್ಣನ್ಗೆ 2ನೇ ಮದುವೆ ಮಾಡಿಸೋದಕ್ಕೆ ನಾನು ಒಪ್ಪಿದ್ದೀನಿ. ಈಗ ನಿಂಗೆ ಸಂತೋಷನಾ? ಅದ್ಗೆ ಏನ್ ಹೇಳ್ತಿದ್ದೀರಾ ನೀವು? ಅಣ್ಣನ 2ನೇ ಮದ್ವೆ ಮಾಡ್ಸೋಕೆ ಒಪ್ಕೊಂಡ್ರ? ಅಲ್ಲ ಅದ್ಗೆ, ಅಮ್ಮನೇ ಈ ವಿಷಯನೆಲ್ಲ ಮರ್ತು ಬಿಟ್ಟಿದ್ದಾರೆ. ಈಗ ನೀವ್ಯಾಕೆ ಈ ವಿಷಯನ ತೆಗಿತಿದ್ದೀರಾ? ಅದು ಅಲ್ಲದೆ ದಿಢೀರಂತ ಈ ನಿರ್ಧಾರ ಯಾಕೆ ತಗೊಂಡ್ರಿ? ಕಾಲ ಎಲ್ಲಾನು ಅರ್ಥ ಮಾಡಿಸುತ್ತೆ. ಅಂದ್ರೆ ಅಂದರೆ ಗಂಡನ ಪ್ರಾಣ ಅಪಾಯದಲ್ಲಿದೆ ಅಂದರೆ ಯಾವ ಹೆಣ್ತಾನೆ ಆ ವಿಷಯ ಮರಿತಾಳೆ? ಸುಳ್ಳು ಹೇಳ್ಬೇಡಿ ಅದಕ್ಕೆ. ನನ್ನ ಅಮ್ಮನ ಮಾತಿಂದ ನೋವಾಗಿತ್ತಾನೆ ನೀವು ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ. ಕವಿತಾ, ಆ ದೇವ್ರೆ ರಾಘವ್ ಜಾತಕದಲ್ಲಿ 2ನೇ ಮದುವೆ ಇದೆ ಅಂತ ಬರೆದಿರುವಾಗ ನೀನ್ಯಾಕೆ ಕ್ಷಮೆ ಕೇಳ್ತೀಯಾ? ಅಂದ್ರೆ ನಿಜವಾಗ್ಲೂ ನೀವು ಅಣ್ಣನ್ಗೆ 2ನೇ ಮದ್ವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಹೌದು ಕವಿತಾ. ಆದ್ರೆ ಅಣ್ಣನ್ಗೆ ನಿಮ್ ನಿರ್ಧಾರದ ಬಗ್ಗೆ ಗೊತ್ತಾ? ಇಲ್ಲಮ್ಮ, ಸರಿಯಾದ ಸಮಯ ನೋಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅಣ್ಣನ 2ನೇ ಮದುವೆಗೆ ಒಪ್ಸೋ ಸಂದರ್ಭದಲ್ಲಿ ನನಗೆ ನಿನ್ನ ಸಹಾಯನೂ ಬೇಕು. ಅದಕ್ಕೆ ಕವಿತಾ, ಇನ್ನೊಂದು ಮಾತು. ಇಷ್ಟು ವರ್ಷದಲ್ಲಿ ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅದಕ್ಕೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಕವಿತಾ, ಮದುವೆ ಮುಂಚೆ ನೀ ನನ್ನ ಮಗಳಾಗಿದ್ದೆ, ಈಗಲೂ ನೀನು ನನ್ನ ದೊಡ್ಡ ಮಗಳೇ. ಆದರೆ ನಿನ್ನ ಮದುವೆ ಆದಮೇಲೆ ನಿಂದೇ ಪ್ರಪಂಚದಲ್ಲಿ, ನಿನ್ನ ಮನೆಯಲ್ಲಿ ನೀನು ನಿನ್ನ ಗಂಡನ ಜೊತೆ ಸುಖವಾಗಿರಲಿ ಅಂತ ಸ್ವಲ್ಪ ಅಂತರ ಇಟ್ಟಿದ್ದೆ ಅಷ್ಟೇ. ಕೆಲವೊಂದು ಸಾರಿ ನೀನು ಬಯಸಿದ್ದೆಲ್ಲ ನನ್ನಿಂದ ಸಿಗದೇ ಇರೋಗಾಗಿರ್ಬೋದು. ಕೆಲವೊಂದು ಸಂದರ್ಭಗಳಲ್ಲಿ ನಿನ್ನ ಮನಸ್ಸಿಗೆ ನೋವಾಗಿರ್ಬೋದು. ಅದಕ್ಕೆ ಕ್ಷಮೆ ಕೇಳಿದೆ. ಅದಕ್ಕೆ ನೀವು ನನ್ನಿಂದ ಎಷ್ಟೇ ದೂರ ಇದ್ರು ನಿಮ್ಮ ಪ್ರೀತಿ ಕಾಳಜಿ ನನ್ನ ಜೊತೆನೇ ಇತ್ತು, ಇನ್ನು ಮುಂದೇನೂ ಇರುತ್ತೆ. ಹಾಗಾಗಿ ನೀವು ಕ್ಷಮೆ ಕೇಳೋ ಅವಶ್ಯಕತೆನೇ ಇಲ್ಲ. ಕ್ಷಮೆ ಕೇಳೋಕೆ ಸಮಯ ನೋಡಬಾರ್ದು. ಕೇಳಬೇಕು ಅಂತ ಅನಿಸಿದ ತಕ್ಷಣ ಹೇಳಿಬಿಡ್ಬೇಕು. ಮುಂದೆ ಕೇಳಬೇಕು ಅಂತ ಅನ್ನಿಸ್ದಾಗ ಹೇಳೋಕ್ಕಾಗದೆ ಹೋದರೆ? ಅದಕ್ಕೆ ಏನಾಗಿದೆ ನಿಮ್ಗೆ ಇವತ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ಹೀಗೆಲ್ಲ ಮಾತಾಡೋದು ನೋಡಿದ್ರೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡ್ತಿದ್ದೀರಾ ಅಂತ ಅನಿಸ್ತಿದೆ. ಏನಾಗಿದೆ ಹೇಳಿ? ಒಂದು ನಿಮಿಷ ಇರು, ಬಂದೆ. ಇದೆಲ್ಲ ಏನದಕ್ಕೆ? ಎಲ್ಲದಕ್ಕೂ ಒಂದು ಕಾರಣ ಇದೆ ಕವಿತಾ. ಇದಕ್ಕೋಸ್ಕರನೇ ನಿನ್ನನ್ನೇ ಇಲ್ಲಿಗೆ ಬರೋಕೆ ಹೇಳಿದ್ದು. ಇದು ನಿನ್ನ ಮಗಳ ಹೆಸರಲ್ಲಿ ಇಟ್ಟಿರೋ ಫಿಕ್ಸೆಡ್ ಡೆಪಾಸಿಟ್. ಇದು ನಿನ್ನ ಮನೆ ಪತ್ರ. ಇಲ್ಲಿವರೆಗೂ ಇದಕ್ಕೆಲ್ಲ ನಿಮ್ಮ ಅಣ್ಣನೇ ಪ್ರೀಮಿಯಂ ಕಟ್ತಾ ಇದ್ರು. ಇನ್ನು ಮುಂದೆನೂ ಅವರೇ ಕಟ್ತಾರೆ. ಆದರೆ ಇನ್ಮೇಲೆ ಈ ಡಾಕ್ಯುಮೆಂಟ್ಸ್ ಎಲ್ಲ ನಿನ್ನ ಹತ್ರನೇ ಇರಲಿ. ತಗೋ. ಏನದಕ್ಕೆ ಇದು? ಇದರಲ್ಲಿ ನನ್ನ ಮದುವೆ ಆದಮೇಲೆ ಅಮ್ಮ ನನಗೆ ಅಂತ ಕೊಟ್ಟಿರೋ ಒಡವೆಗಳಿದೆ. ಅದನ್ನ ನನಗೆ ಯಾಕೆ ಕೊಡ್ತಿದ್ದೀರಾ? ಯಾವತ್ತಿದ್ರೂ ಅಮ್ಮನ ಒಡವೆಗಳು ಮಗಳಿಗೆ ಸೇರಬೇಕು. ನನಗೆ ಬೇಡ ಅದಕ್ಕೆ. ತಗೋ ಕವಿತಾ. ಬೇಡ ಅದಕ್ಕೆ. ಕವಿತಾ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇದಕ್ಕೆಲ್ಲ ಏನು ಅರ್ಜೆಂಟ್ ಇತ್ತು ಅದಕ್ಕೆ? ನಾನು ಎಲ್ಲೂ ಓಡೋಗೋದಿಲ್ಲ ಅಲ್ವಾ? ಅದಕ್ಕೆ ಅದು ಕವಿತಾ, ರಾಘವ್ಗೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀನಿ. ಆಮೇಲೆ ಪರಿಸ್ಥಿತಿ ಹೇಗಿರುತ್ತೆ ಏನೋ. ಇದನ್ನೆಲ್ಲ ಈಗಲೇ ಕೊಟ್ಟರೆ ಒಳ್ಳೇದಲ್ವಾ? ಆಮೇಲೆ ನೀನು ಕೇಳೋ ಅಗತ್ಯ ಇರಲ್ಲ.
ಯಾಕದ್ಕೆ ಈಗೆಲ್ಲ ಯೋಚನೆ ಮಾಡ್ತೀರಾ? ಅಣ್ಣನಿಗೆ 2ನೇ ಮದುವೆ ಮಾಡಿಸೋದು ಅಷ್ಟೊಂದು ಅನಿವಾರ್ಯನಾ? ಕವಿತಾ, ನಿಮ್ಮ ಅಣ್ಣ ನಮಗೆಲ್ಲ ಎಷ್ಟು ಅನಿವಾರ್ಯ ಅನ್ನೋದು ನಿನಗೆ ಗೊತ್ತು. ಕವಿತಾ, ಏನೂ ಯೋಚನೆ ಮಾಡಬೇಡ, ಇದನ್ನೆಲ್ಲ ಇಟ್ಕೋ. ಅದಕ್ಕೆ ನಂಗಿದೆಲ್ಲ ಏನೂ ಬೇಡ. ನಿಮ್ಮಿಂದ ಅದು ಬೇಕು ಇದು ಬೇಕು ಅಂತ ಯಾವ ನಿರೀಕ್ಷೆನೂ ಇಲ್ಲ. ಅದಕ್ಕೆ ನನಗೆ ನಿಮ್ಮ ಪ್ರೀತಿ ಒಂದೇ ಸಾಕು. ಕವಿತಾ, ನಿರೀಕ್ಷೆ ಪ್ರೀತಿ ದೇಹ ನೆರಳು ಇದ್ದ ಹಾಗೆ ನೋಡು. ಎಲ್ಲದಕ್ಕೂ ಒಂದೊಂದು ಸಂದರ್ಭ ಅರ್ಥ ಇರುತ್ತೆ, ಆದರೆ ಎಲ್ಲಕ್ಕೂ ಮೂಲ ನಿರೀಕ್ಷೆ ಪ್ರೀತಿ ತಾನೆ. ಅದಕ್ಕೆ ನೋವು ಮಾತ್ರ ಅನುಭವನ ಮಾತಾಡ್ಸತ್ತೆ. ಆದರೆ ನಿಮ್ಮ ಮಾತಲ್ಲಿ ನೋವನ್ನು ಮೀರಿಸೋ ನೋವಿದೆ ಅಂತ ನನಗನ್ನಿಸ್ತಾ ಇದೆ. ಛೇಚೆ, ಹಾಗೆಲ್ಲ ಏನೂ ಇಲ್ಲ ಕವಿತಾ, ನಾನು ಸಂತೋಷವಾಗೇ ಇದ್ದೀನಿ. ಏನೋ ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸ್ತು, ಅದಕ್ಕೆ ಮಾತಾಡಿದೆ. ನೀವೀಗೆಲ್ಲ ಮಾತಾಡೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ನನ್ಗಳು ಬರ್ತಾ ಇದೆ. ಅದಕ್ಕೆ ಕವಿತಾ, ಈಗ ಅಳುವಂಥದ್ದು ಏನೂ ಆಗಿಲ್ಲ. ಮಾಡಬೇಕಾಗಿರೋ ಕೆಲಸ ತುಂಬ ಇದೆ. ನೀನು ಈ ಮನೆ ಮಗಳು. ನನ್ನೆಲ್ಲ ಜವಾಬ್ದಾರಿಗಳನ್ನು ನಾನು ಒಬ್ಳೆ ನಿರ್ಧಾರ ತಗೊಂಡ್ರೆ ಆಗಲ್ಲ. ಇದಕ್ಕೆ ನಿನ್ನ ಸಹಕಾರನೂ ಬೇಕು. ಏನು? ಸರಿ ಅದಕ್ಕೆ. ಸರಿ ಸರಿ, ಇದನ್ನೆಲ್ಲ ಬಿಡು. ನಿನ್ಗೆ ಇಷ್ಟ ಆಗೋ ಹಾಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ತೀನಿ, ಆಯ್ತಾ? ಬನ್ನಿ. ಯಾರು ಇಷ್ಟೊತ್ತಿನಲ್ಲಿ ಬಾಗ್ಲು ತರ್ತಿದಾರಲ್ಲ? ಲಕ್ಷ್ಮಿ ಏನಾದರೂ ಹೋಗ್ಬಿಟ್ಲಾ? ಏನಾಯ್ತಕ್ಕ? ಆರೋಗ್ಯ ಸರಿ ಇಲ್ವಾ? ಇದೇನು ಓದ್ತಿದ್ಯಾ? ಏನಾಯ್ತಕ್ಕ? ನಿಮ್ ಪ್ರಿಯಾ, ನನಗೇನೂ ಆಗಿಲ್ಲ. ನನ್ನ ಬಗ್ಗೆ ನಾನು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ನೀನು ಯೋಚನೆ ಮಾಡ್ತೀಯ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಬಾ. ಕೂತ್ಕೋ. ಸಾರಿ ಪ್ರಿಯಾ, ಡಿಸ್ಟರ್ಬ್ ಮಾಡಿದೆ. ಡಿಸ್ಟರ್ಬ್ ಮಾಡಿ ಸಾರಿ ಬೇರೆ ಕೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಪ್ರಿಯಾ, ನಾವು ಕೈ ಮುಗಿಯೋ ನಮ್ಮ ಕುಲದೇವರು ಒಂದು ಕಾಲದಲ್ಲಿ ಮನುಷ್ಯರಾಗಿ ಹುಟ್ಟವ್ರೆ, ಅವತಾರ ಅಲ್ಲ. ಇದನ್ನ ಹೇಳೋಕೆ ಅಲ್ಲಿಂದ ಬಂದ್ಯಾ? ಅಕ್ಕ, ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನೋಡಿ, ದಡ್ಡಿ. ಏನು ಅಂತ ಅರ್ಥ ಆಗೋ ಥರ ಹೇಳಿ ಅಕ್ಕ. ಪ್ರಿಯಾ, ನಿನ್ನಲ್ಲಿ ನನಗೆ ಹಿಡಿಸಿದ್ದೆ ಓಪನ್ ಆಗಿ ಮಾತಾಡೋ ನಿನ್ನ ಈ ಗುಣ. ಯಾರು? ನಾನು ಓಪನ್ ಆಗಿ ಮಾತಾಡೋದಾ? ದಡ್ಬುಂಡೆದು. ಪ್ರಿಯಾ, ನಾನು ರಾಘವ್ ಹತ್ರ ತುಂಬ ದಿನ ಬದುಕ್ತೀನಿ ಅಂತ ಹೇಳಿದ್ದೆ. ಅವರು ಕೂಡ ನನ್ನ ಮಾತನ್ನ ನಂಬಿದ್ರು. ಆದರೆ ಸತ್ಯ, ನಾನು ನಿಮ್ಗಳ ಜೊತೆ ತುಂಬ ದಿನ ಬದುಕಿರಲ್ಲ. ಅಕ್ಕ, ನಿದ್ದೆ ಬರ್ತಿಲ್ವಾ ನಿಮಗೆ? ನಿದ್ದೆನಾ? ನಿದ್ದೆ ಹೇಗೆ ಬರುತ್ತೆ ಪ್ರಿಯಾ? ನಿನ್ಗೂ ರಾಘವ್ಗೂ ಮದುವೆ ಮಾಡಿಸ್ಬೇಕು. ಮದುವೆ ಅಂದರೆ ಒಂದೆರಡು ಕೆಲಸನಾ? ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಕಮ್ ಟು ದ ಪಾಯಿಂಟ್. ನಾನು ಏನು ಹೇಳಿದೆ? ಕಮ್ ಟು ದ ಪಾಯಿಂಟ್ ಅಂತ ಹೇಳ್ತಿದ್ರಿ. ಅದಕ್ಕೂ ಮೊದಲು ಏನು ಹೇಳಿದ್ದೆ? ಏನು ಹೇಳಿದೆ? ನೀನು ನನಗೆ, ನನ್ನ ಫ್ಯಾಮ್ಲಿಗೆ ಕುಲದೇವ್ರ ಥರ ಬಂದಿದೀಯಾ ಅಂತ ಹೇಳಿದೆ ಅಲ್ವಾ? ಒಂದು ನಿಮಿಷ ಇರು.
ಇದೆಲ್ಲ ನಿನಗೆ. ನೀವು ಹೋದ್ಮೇಲೆ ಎಲ್ಲ ನಂದೇ ತಾನೇ, ಇದರಲ್ಲಿ ಒಡವೆ ಬೇರೆ ಸಪ್ರೇಟಾಗಿ ಕೊಡ್ಬೇಕಾ? ಪ್ರಿಯಾ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲ ಅಕ್ಕ. ತಗೋ. ಅಯ್ಯೋ, ಇದೆಲ್ಲ ನನಗೆ ಬೇಡ ಅಕ್ಕ. ಪ್ರಿಯಾ, ಮುಂದೆ ನೀನು ರಾಘವ್ ಹೆಂಡತಿ ಆಗೋಳು. ನಾ ರಾಘವ್ ಮದುವೆಯಾಗಿ ಬಂದಾಗ ಅವ್ರ ಮನೆ ಕಡೆಯವ್ರು ಕೊಟ್ಟಿರೋ ಒಡವೆಗಳು, ಅದ್ರ ಜೊತೆಗೆ ರಾಘವ್ ನನಗೆ ಅಂತ ಕೊಡಿಸಿರೋ ಒಡವೆಗಳು ಇದರಲ್ಲೇ ಇದೆ. ಇನ್ನು ಮುಂದೆ ಇದೆಲ್ಲ ನಿನಗೆ ಸೇರಿತ್ತು. ತಗೋ. ಅಕ್ಕ, ಪ್ರಿಯಾ. ಇದು ನಾನು ಬರ್ದಿರೋ ಡೈರಿ. ಬರೀ ಡೈರಿ ಅಲ್ಲ, ನನ್ನ ಮಕ್ಳ ಕನಸು, ಅವ್ರ ಭವಿಷ್ಯದ ಬಗ್ಗೆ ಏನೇನು ಮಾಡಬೇಕು ಅಂತ ಇದರಲ್ಲಿ ಎಲ್ಲ ಬರೆದಿದ್ದೀನಿ. ಇದನ್ನು ನೀನು ಓದಿ ನೀನೇ ಈಡೇರಿಸ್ಬೇಕು. ಅಲ್ಲಲ್ಲಿ ಇಂಗ್ಲೀಷ್ನಲ್ಲೂ ಬರೆದಿದ್ದೀನಿ. ಸ್ವಲ್ಪ ಅಲ್ಲ, ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳಾಗಿದೆ. ಅಡ್ಜಸ್ಟ್ ಮಾಡ್ಕೊಂಡೋದು. ಪ್ರಿಯಾ, 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 ಇನ್ನು ಸ್ವಲ್ಪ ದಿನ ನಾನೇನಾದರೂ ಇಂಗ್ಲೀಷ್ ಕ್ಲಾಸ್ಗೆ ಹೋಗಿದ್ದಿದ್ರೆ ಫುಲ್ ಇಂಗ್ಲೀಷ್ ಕಲಿತಾ ಇದ್ದೆ. ಇಂಗ್ಲೀಷ್ನಲ್ಲಿ ಪೊಯಮ್ ಸಹ ಬರಿಬೇಕು ಅಂತ ಅಂದ್ಕೊಂಡಿದ್ದೆ, ಗೊತ್ತಾ? ಟೆನ್ಷನ್ ಆಗ್ಬೇಡ, ಇದರಲ್ಲೇನು ಬರ್ದಿಲ್ಲ. ಆದರೆ ಕಾರ್ನ ಮಾತ್ರ ಪಕ್ಕ ಓಡಿಸ್ತೀನಿ. ಯಾಕೆ ಹೇಳು? ಯಾಕಂದ್ರೆ ಡ್ರೈವಿಂಗ್ ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ದೆ, ಅದಕ್ಕೆ. ಇನ್ನು ಸ್ವಲ್ಪ ದಿನ ಆಗಿದ್ರೆ ಇಂಗ್ಲಿಷ್ ಕ್ಲಾಸು ಕಂಪ್ಲೀಟ್ ಮಾಡ್ತಿದ್ದೆ. ಆದರೆ ಅಷ್ಟರಲ್ಲಿ ಈ ಕ್ಯಾನ್ಸರ್ ಅನ್ನೋ ಭೂತ ನನ್ನ ಆವರಿಸ್ಕೊಂಡ್ಬಿಡ್ತು. ಆದರೆ ನಾನು ಆಸ್ಪತ್ರೆಯಲ್ಲಿರುವಾಗ ಡಾಕ್ಟ್ರ್ ಜೊತೆ ಇಂಗ್ಲೀಷ್ನಲ್ಲೇ ಮಾತಾಡ್ತಾ ಇದ್ದೆ. ಯಾಕೆ ನಂಬಿಕೆ ಬರಲಿಲ್ವಾ? ಪ್ರಿಯಾ, ನಂಬು. ಅಕ್ಕ, ನಿಮ್ಮಿಂದ ಹೇಗಕ್ಕ ಈ ರೀತಿ ಖುಷಿಯಾಗಿರೋಕ್ಕೆ ಸಾಧ್ಯ? ನೀನಿದೆಯಲ್ಲ ಪ್ರಿಯಾ, ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಆದರೆ ಪ್ರಿಯಾ, ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲ. ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಕೇಳ್ತಾ ಇದ್ದೀನಿ. ಸಾಯಿನಾಥನ ಮೇಲೆ ಆಣೆ ಮಾಡಿ ಹೇಳು, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಮಕ್ಕಳನ್ನ ತುಂಬ ಪ್ರೀತಿಸ್ತಾ ಇದ್ದೀನಲ್ವಾ, ಅದಕ್ಕೆ. ಮದುವೆ ಆದಮೇಲೆ ನಿನ್ನೆ ನಮ್ಮ ಮಕ್ಕಳನ್ನ ಹಾಸ್ಟೆಲಿಗೆ ಹಾಕ್ಬೇಕು ಅಂತ ನಾನಿದ್ರೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಬೇಕಾ? ಪ್ರಿಯಾ. ಹಾಂ, ಏನಕ್ಕ ಹೇಗೆ ಕೇಳ್ತಿದ್ದೀರಾ? ಅವರು ನಿಮ್ಮ ಮಕ್ಕಳಲ್ಲ, ನನ್ನ ಮಕ್ಕಳು. ನೀವು ಯಾವತ್ತೂ ಎದುರು ನೋಡದೇ ಇರೋ ಜಾಗಕ್ಕೆ ನಾನು ಅವ್ರನ್ನ ಕಳಿಸ್ತೀನಿ. ಅವ್ರ ಭವಿಷ್ಯದ ಬಗ್ಗೆ ನನ್ನ ಮನಸ್ಸಲ್ಲಿ ಒಂದು ಕನಸಿದೆ, ಅದು ಖಂಡಿತ ನಡೆಯುತ್ತೆ. ಇದು ಈ ಸಾಯಿನಾಥನ ಮೇಲೆ ಆಣೆ. ಥ್ಯಾಂಕ್ಸ್ ಪ್ರಿಯಾ.
ನನಗಿಷ್ಟು ಸಾಕು. ನಾನೇನು ಹೊರಡ್ತೀನಿ, ನೀನು ಮಲ್ಗೋ. ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಯಾಕೆ ಹೇಳು? ಯಾಕಂದರೆ ನೀನಿದೆಯಲ್ವಾ. ಗುಡ್ ನೈಟ್. ಗುಡ್ ನೈಟ್ ಅಕ್ಕ.